भारत की आत्मा है। संविधान ने हमें समानता का अधिकार दिया है। हमें अपने संविधान पर गर्व है। संविधान निर्मातृ महान व्यक्तित्व भारत रत्न बाबा साहेब डॉक्टर भीमराव रामजी अंबेडकर ನನ್ನ ಭಕ್ತಿಪೂರ್ವಕ ನಮನ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನನ್ನ ವಿನಯಪೂರ್ವಕ ನಮಸ್ಕಾರ. ಶತಮಾನಗಳೇ ಉರುಳಲಿ ನಾ ಅಳಿದರು ನೀ ಅಳಿದರು, ಕೊನೆಗೆ ಒಬ್ಬ ಕನ್ನಡಿಗನು ಉಳಿದರು. ಕನ್ನಡಮಯವಾಗುವುದು ಕನ್ನಡ ನಾಡಿಯಲ್ಲ, ಆ ಒಬ್ಬ ಕನ್ನಡಿಗ ನೀನಗುವ ಈ ತಾಯಿಯ ಋಣವ ತೀರಿಸುವ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕರ್ನಾಟಕದ ಜನತೆ, ನಾಡ ಪ್ರೇಮಿಗಳು, ದೇಶ ಪ್ರೇಮಿಗಳು, ವಿಶ್ವ ಪ್ರೇಮಿಗಳು, ಹೃದಯ ಶ್ರೀಮಂತರು, ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ. ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭೀಮ್ ಆರ್ಮಿ 10ನೇ ವರ್ಷದ ಕಾರ್ಯಕ್ರಮ ಇಂದು ಇಲ್ಲಿ ಸೇವೆ, ಪ್ರೀತಿ, ಉತ್ಸಾಹದ ವಿಶಿಷ್ಟವಾದ ಸಂಗಮ. ನಿಮ್ಮೆಲ್ಲರನ್ನ ನೋಡಿದರೆ ನನಗೆ ಅನ್ನಿಸ್ತಾ ಇದೆ ಇದು ನಮ್ಮೆಲ್ಲರದು ಸರ್ವಧರ್ಮ ಸಮ್ಮೇಳನ. ನಾನು ಏನು ಮಾತನಾಡುತ್ತೇನೆ ಆ ಮಾತುಗಳು ನನ್ನ ಬಾಯಿಂದ ಅಲ್ಲ, ನನ್ನ ಹೃದಯದ ಮಾತುಗಳು. ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದ್ರೆ ನೀವು ನನ್ನ ಮಾತುಗಳನ್ನ ನಿಮ್ಮ ಕಿವಿ ಬದಲು ನಿಮ್ಮ ಹೃದಯದಿಂದ ಆಲಿಸಿ. ಅವಾಗ ನಿಮಗೆ ನಿಮ್ಮಲ್ಲೇ ಅನುಭವ ಆಗೋದು ಆ ಮಾತುಗಳು ನನ್ನ ಮಾತಲ್ಲ, ನಿಮ್ಮ ಹೃದಯದ ಕೂಗು. ಕೆಲವರು ದೇವರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ. ನಾನು ಸಾಕ್ಷಾತ್ ದೇವರ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತಿದ್ದೀನಿ. ಮಾನವ ಮನ್ಮಂದಿರ್ ಎಲ್ಲಕ್ಕಿಂತ ಉಚ್ಚ ಹಾಗೂ ಪವಿತ್ರ ಸ್ಥಾನವನ್ನು ಹೊಂದಿದೆ. ನಾನು ತುಂಬಾ ಸಂತೋಷದಿಂದ ಹಾಗೂ ಅಭಿಮಾನದಿಂದ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರು. ನನ್ನ ಹೃದಯ ಸ್ಥಾನ, ನನ್ನ ಮಾನ ಪ್ರಾಣ, ನನ್ನ ಅಭಿಮಾನ, ಸ್ವಾಭಿಮಾನ, ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದಕಮಲ ಸ್ಥಾನವೇ ಆಗಿದೆ. ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು, ಆದರೆ ಕನ್ನಡ ನನ್ನ ಅಸ್ಮಿತೆ. ಭಾರತ ಒಂದು ಮಹಾನ್ ದೇಶ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಇದು ನಮ್ಮ ಸೌಭಾಗ್ಯ. ದೇಶ ಎಲ್ಲಕ್ಕಿಂತಲೂ ಮಿಗಲು. ಗೋವಿನ ಹಾಲಿಗೆ ಭೇದವಿಲ್ಲ. ರಾಯಣ ಶಿವಾಜಿ ಬೇರೆ ಅಲ್ಲ. ಕನ್ನಡಿಗರ ಸ್ವಾಭಿಮಾನಕ್ಕೆ ಗಡಿ ಇಲ್ಲ. ಕನ್ನಡಿಗರ ದೇಶಾಭಿಮಾನಕ್ಕೆ ಮಿತಿ ಇಲ್ಲ. ಸತ್ಯಂ ಶಿವಂ ಸುಂದರಂ ಅಹಿಂಸಾ ಪರಮೋ ಧರ್ಮ ಗಾವು ವಿಶ್ವಸ್ಯ ಮಾತರ. ಭಾರತ ಕೃಷಿ ಪ್ರಧಾನ ದೇಶ. ಕೃಷಿಯ ಮೂಲಾಧಾರ ಗೋವು. ತಾಯಿ ಹಾಲು ಕೆಲಕಾಲ, ಗೋವಿನ ಹಾಲು ಚಿರಕಾಲ. ತುರು ಮತ್ತು ಕರು ಇರದ ಊರು, ನರಕ ಎಂದರು ಪುರಂದರು. ನಾವು ಗೋಗಳನ್ನು ಪಾಲಿಸುತ್ತಿಲ್ಲ, ಗೋವುಗಳೇ ನಮ್ಮನ್ನ ಪಾಲಿಸುತ್ತಿದೆ. ಗೋವು ಸಂಸ್ಕೃತಿ, ಕ್ಷೀರ ಕನ್ನಡ. ಮೊದಲಾಗಿ ಉಳಿಸೋಣ ಸಂಸ್ಕೃತಿ, ತಾನಾಗಿ ಉಳಿಯುತ್ತೆ ಕನ್ನಡತನ. ಹಸುವೇ ಸತ್ಯ, ಹಾಲೇ ನಿತ್ಯ. ಹಸುವೇ ಸತ್ಯ, ಹಸುವೇ ಸತ್ಯ. ಉಳಿಸದಿದ್ದರೆ ನಾವೇ ಮಿಥ್ಯ. ತಾಯಿ ಹಾಲು ಜೀವಾಮೃತ, ಗೋವಿನ ಹಾಲು ಪಂಚಾಮೃತ. ಅಮ್ಮ ಕೊಡೋದು ನಡೆವರೆಗೂ, ಅಂಬ ಕೊಡೋದು ಕಡೆವರೆಗೂ. ಸ್ವರಾಜ್ಗಿಂತಲೂ ಮಿಗಲು ಗೋ ಸಂತತಿ ಉಳಿವು. ನಮಗೆ ರಾಜಕೀಯ ಬೇಡ, ಬೇಕಾಗಿರೋದು ಮುಂದಿನ ಮಕ್ಕಳ ಜೀವಾಮೃತ. ಗೋವಿನಿಂದಲೇ ಅನ್ನಭಾಗ್ಯ, ಗೋವಿನಿಂದಲೇ ಕ್ಷೀರಭಾಗ್ಯ, ಗೋವಿನಿಂದಲೇ ನಾಡಿಗೆ ಸಕಲ ಸೌಭಾಗ್ಯ. ಗೋವಿಗೆ ಮಾತ್ರ ಹತ್ಯಾಭಾಗ್ಯ, ಇದು ಯಾವ ದೌರ್ಭಾಗ್ಯ. ಬೇಡ ಬೇಡ ಗೋ ಹತ್ಯೆಗೆ ಸಮರ್ಥನೆಗಳು, ಕಾರಣಗಳು, ಪ್ರಚೋದನೆಗಳು. ಜನನಿ ನಂತರ ಜಗದಲ್ಲಿ ಹಸುವೆ ಅಮ್ಮ. ಮಾತು ಆಡದ ಮಾತೆ ಕಾಪಾಡೋಣ. जय माता दी, वंदे गोमाता। आज हमारा भारत विश्व की चौथी सबसे बड़ी अर्थव्यवस्था बन चुका है। आज हमारा भारत वसुधैव कुटुंबकम के सिद्धांत, एक पृथ्वी, एक परिवार, एक भविष्य की आवाज को बुलंद करते हुए पूरी दुनिया का मार्गदर्शन कर रहा है। और हमारे प्रधानमंत्री आदरणीय नरेंद्र दामोदर दास मोदी विकसित भारत का सपना देख रहे हैं। और ये सपना केवल सरकार के प्रयास से साकार नहीं होगा। जिस दिन इस देश का प्रत्येक नागरिक अपने कर्तव्य का सही पालन करेगा, मेरा देश खुशहाल समृद्ध होगा ही, अपने खोए हुए गौरव को भी पुनः प्राप्त करेगा। जो बात मैं आपको कहने के लिए आया हूं वो ये है कि हम केवल अपनी मां के बेटे नहीं, भारत माता के बेटे हैं। हम केवल अपने परिवार की आशाओं ನಾವು ಜಾತಿ ಭೇದ ಎಲ್ಲ ಮರೆತು ನಮ್ಮ ಮನಸ್ಸಿನಲ್ಲಿ ಈ ಸಂಕಲ್ಪ ಮಾಡಬೇಕು. ನಮ್ದು ಒಂದೇ ಜಾತಿ, ಮನುಷ್ಯ ಜಾತಿ. ನಮ್ದು ಒಂದೇ ಧರ್ಮ, ಮಾನವೀಯತೆ. ನಮ್ದು ಒಂದೇ ಭಾಷೆ, ಪ್ರೀತಿಯ ಭಾಷೆ. ನಮ್ದು ಒಂದೇ ಪರಿಚಯ, ಭಾರತೀಯ. ನಮ್ದು ಒಂದೇ ಧ್ಯೇಯ, ಭಾರತದ ಪ್ರಗತಿ.
ಯಾವ ದಿನ ನಾವು ಈ ಸಾಧನೆಯನ್ನು ಪ್ರಗತಿಯ ಮೂಲಕ ಸಾಧಿಸುತ್ತೀವಿ ಈ ಭೂಮಿ ಮೇಲೆ ಸ್ವರ್ಗದ ಇನ್ನೊಂದು ಹೆಸರೇ ಭಾರತ್, ಪ್ರೀತಿಯ ಮತ್ತೊಂದು ಹೆಸರೇ ಭಾರತ್. ನನ್ನ ಭಾರತ, ನಿಮ್ಮ ಭಾರತ, ರಾಮನ ಭಾರತ, ಗಾಂಧಿರವ್ರ ಭಾರತ, ಸ್ವಾಮಿ ವಿವೇಕಾನಂದರ ಭಾರತ, ಡಾಕ್ಟರ್ ಅಂಬೇಡ್ಕರ್ ಅವ್ರ ಭಾರತ, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಭಾರತ, ಸರ್ದಾರ್ ಭಗತ್ ಸಿಂಗ್ ಅವ್ರ ಭಾರತ, ಸುಭಾಷ್ ಚಂದ್ರ ಬೋಸ್ ಅವ್ರ ಭಾರತ, ಸರ್ದಾರ್ ಪಟೇಲ್ ಅವ್ರ ಭಾರತ, ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವ್ರ ಭಾರತ, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಭಾರತ, ಅಬ್ದುಲ್ ಕಲಾಂ ಅವ್ರ ಭಾರತ, ಅಭಿನಂದನ್ ವರ್ಧಮಾನ್ ಅವ್ರ ಭಾರತ, ನರೇಂದ್ರ ದಾಮೋದರ್ ದಾಸ್ ಮೋದಿ ಅವ್ರ ಭಾರತ, ನಮ್ಮ ಎಲ್ಲರ ಭಾರತ. ಜೈ ಭಾರತ. ಎಲ್ಲರಿಗೆ